ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಕಲಬುರಗಿಯಲ್ಲಿ ಅಧಿವೇಶನ ನಡೆಸಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ. 28ರಂದು ಹಾಗರಗುಂಡಗಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ. ನಿಷೇಧಿತ ಫಿಶ್ ಮಾರಾಟ ಕ್ರಮಕ್ಕೆ ದಲಿತ ಸೇನೆ ದಕ್ಷಿಣ ಅಧ್ಯಕ್ಷ ಸಮೀರ್ ಅವುಂಟಿ ಆಗ್ರಹ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ 25 ವರ್ಷ ಬೆಳ್ಳಿ ಹಬ್ಬ ಆಚರಣೆ. ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಖಂಡನೀಯ. ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಅಧ್ಯಕ್ಷ ಚನ್ನವೀರ್ ದಸ್ತಾಪುರ್. ಈಗ ವಾರ್ತೆಗಳ ವಿವರ. ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಕಲಬುರಗಿಯಲ್ಲಿಯೇ ವಿಧಾನಮಂಡಲ ಅಧಿವೇಶನ ನಡೆಸಬೇಕೆಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರ ದೂರದೃಷ್ಟಿಯಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ನಡೆಸಲಾಗುತ್ತಿದೆ. ಆದರೆ ಅಲ್ಲಿ ನಡೆಯುವ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಸಮಸ್ಯೆಗಳು ಇತ್ಯರ್ಥಗೊಳ್ಳುತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಕಂಡಿದೆ, ಉತ್ತರ ಕರ್ನಾಟಕ ಹಿಂದುಳಿದಿದೆ ಎಂಬ ಅಂಶ ಆಧಾರವಾಗಿಟ್ಟುಕೊಂಡು ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ಮತ್ತು ಸೌಲಭ್ಯ ಪಡೆಯುತ್ತಿದ್ದಾರೆ. ರಾಜ್ಯ ಸರ್ಕಾರ ಬರುವ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕದ ಕೇಂದ್ರ ವಿಭಾಗವಾಗಿರುವ ಕಲಬುರಗಿಯಲ್ಲಿಯೇ ಅಧಿವೇಶನ ನಡೆಸಿ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಸದನ ನಡೆದಾಗ ಈ ಭಾಗದ ಹೆಚ್ಚಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಆದರೆ ಆ ಸಮಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಪ್ರದೇಶವಾದ ಕಲ್ಯಾಣ ಕರ್ನಾಟಕ ಬಗ್ಗೆ ಚರ್ಚೆಗೆ ಹೆಚ್ಚಿನ ಸಮಯ ನೀಡಿಲ್ಲ ಎಂದು ಅಸಮಾಧಾನ ನುಡಿಗಳನ್ನಾಡಿದರು. 371 ಜೆ ಕಲಂ ವಿಧಿಯ ಮೂಲಕ ಕಲ್ಯಾಣ ಕರ್ನಾಟಕದ 8 ಜಿಲ್ಲೆಗಳಲ್ಲಿ ಮೀಸಲಾತಿ ಕೇವಲ ಕಾಗದ ಮೇಲೆ ಹೊರತು ಜಾರಿಯಾಗುತ್ತಿಲ್ಲ. ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ವಿಭಾಗ ಯುವಕರು ಉದ್ಯೋಗ ಮತ್ತು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಮಟ್ಟ ನೇಮಕಾತಿಗಳಲ್ಲಿ 371 ಜೆ ಕಲಂನಲ್ಲಿ ಸಿಗಬೇಕಾದ 8% ಮೀಸಲಾತಿಯನ್ನು ಸರಿಯಾಗಿ ನೀಡುತ್ತಿಲ್ಲ. ಈ ಭಾಗದ ಅಭ್ಯರ್ಥಿಗಳು ಮೀಸಲಿಟ್ಟ ಹುದ್ದೆಗಳನ್ನು ಅನ್ಯಾಯವಾಗಿ ಬ್ಯಾಕ್ಲಾಗ್ ಅಥವಾ ಸಾಮಾನ್ಯ ವರ್ಗಕ್ಕೆ ವರ್ಗಾಯಿಸಲಾಗುತ್ತಿದೆ. ರೋಸ್ಟರ್ ಪದ್ಧತಿಯನ್ನು ಸಮರ್ಪಕವಾಗಿ ಪಾಲಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸರ್, ನಮ್ಮ ಭಾಗದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, ಯಾಕಂದರೆ ನಾವು ಬ್ಯಾಕ್ವರ್ಡ್ನೆಸ್ ಅಂತ ಅಂದಾಗ ಮೋಸ್ಟ್ ಬ್ಯಾಕ್ವರ್ಡ್ ಲೆಕ್ಕ ತೆಗೆದ್ರೆ ಗುಲ್ಬರ್ಗ ವಿಭಾಗದಲ್ಲಿ 21 ಇದಾವೆ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಸ್. ಅದೇ ನೀವು ಬೆಳಗಾವಿ ವಿಭಾಗದಲ್ಲಿ ಬರೀ 5 ಇದಾವೆ. ಬೆಂಗಳೂರು ಕರ್ನಾಟಕ ಆ ಭಾಗ ನೀವು ತೆಗೆದುಕೊಂಡ್ರೆ 11 ಇದಾವೆ. ಇದೆಲ್ಲ ನೋಡಿದರೆ ಕಿತ್ತೂರು ಕರ್ನಾಟಕ ಈಸ್ ಕಂಪ್ಯಾರಿಟಿವ್ಲಿ ಆ್ಯಸ್ ಪರ್ ದ ರಿಪೋರ್ಟ್ ಈಸ್ ಮೋರ್ ಡೆವಲಪ್ಡ್ ದ್ಯಾನ್ ಬೆಂಗಳೂರು ಕರ್ನಾಟಕ. ಆದರೆ ಆ ಭಾಗದ ಕಿತ್ತೂರು ಕರ್ನಾಟಕದ ಭಾಗದ ಅನೇಕ ಮುಖಂಡರು ಉತ್ತರ ಕರ್ನಾಟಕ ಹಿಂದುಳಿದೆ ಅಂತ ನಮ್ಮ ಅಂಕಿಅಂಶಗಳನ್ನು ತೋರಿಸ್ತಾರೆ.
ಗುಲ್ಬರ್ಗಾದಲ್ಲಿ ಶಾಲೆಗಳು ಕಡಿಮೆ ಇದ್ದಾವೆ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಕಡಿಮೆ ಇದ್ದಾವೆ, ಶಿಕ್ಷಕರ ವಿದ್ಯಾರ್ಥಿಗಳ ಅನುಪಾತ ಭಾಳ ಕಡಿಮೆ ಇದೆ ಅಂತ ಹೇಳಿ ಕೇಳಲಿಕ್ಕೆ ಹೋದಾಗ ಅಥವಾ ಬೇಡಿಕೆ ಇಟ್ಟಾಗ ಅದು ಕಿತ್ತೂರು ಕರ್ನಾಟಕಕ್ಕೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ಹೇಳ್ತಾರೆ. ಇದು ಒಂದು ರೀತಿಯಿಂದ ನಮಗೆ ಅನ್ಯಾಯ ಆಗ್ತಾಯಿದೆ. ಆ ಕಾರಣದಿಂದ ದಯಮಾಡಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ, ತಮಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಡೋಂಟ್ ರೆಫರ್ ನಾರ್ತ್ ಕರ್ನಾಟಕ ಅಂತ ದಯವಿಟ್ಟು ಅನ್ಬೇಡ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. ನೀವು ಕಿತ್ತೂರು ಕರ್ನಾಟಕ ಭಾಗದ ಹೇಳೋದಿದ್ರೆ ಕಿತ್ತೂರು ಹೇಳ್ರಿ, ಕಲ್ಯಾಣ ಕರ್ನಾಟಕದ ಹೇಳೋದಿದ್ರೆ ಕಲ್ಯಾಣ ಕರ್ನಾಟಕ ಹೇಳ್ರಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಾನು ಎಲ್ಲರಿಗೆ ತಮ್ಮ ಮುಖಾಂತರ ನಾನು ಜನರಿಗೆ ನಾನು ವಿನಂತಿ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಇದು ಡಿಫ್ರೆನ್ಸಸ್ ಭಾಳ ಇರೋದ್ರಿಂದ ತಾವು ಅಂದರೆ ಜನರು ಉತ್ತರ ಕರ್ನಾಟಕ ಅಂತ ಮೆನ್ಷನ್ ಮಾಡಬೇಡ್ರಿ ಅಂತ ನಾನು ಮೊದಲನೇದಾಗಿ ವಿನಂತಿ ಮಾಡ್ತೀನಿ. ಸರ್, ಇದು ನಿಂದು ಯಾವುದರ ಒಂದು ಮುಖ್ಯವಾದಂಥ ಕಾರಣಕ್ಕೆ ನೀವು ಸದನವನ್ನು ಬೆಳಗಾವಿಯಲ್ಲೇ ನಡೆಸ್ತಾ ಇದ್ದೀರಿ. ಫೈನ್, ಐ ಅಪ್ರಿಷಿಯೇಟ್, ಅದರೊಳಗೆ ಎರಡು ಮಾತಿಲ್ಲ. ಆದರೆ ಭಾಳ ಒತ್ತು ಕೊಟ್ಟು ಡೆವಲಪ್ಮೆಂಟಲ್ಲಿ ಭಾಳ ಕಡಿಮೆ ಇದೆ ಅಲ್ಲ, ಬೇರೆ ಬೇರೆ ಎಲ್ಲ ಏನು 35 ಪ್ಯಾರಾಮೀಟರ್ಸ್ ಏನು ನಂಜುಂಡಪ್ಪ ತೆಗೆದುಕೊಂಡಿದ್ರು, ಆ ನಂಜುಂಡಪ್ಪ ತೆಗೆದುಕೊಂಡಂಥ 35 ಪ್ಯಾರಾಮೀಟರ್ಸ್, ಅದು ಹೆಲ್ತ್ ಇಂಡಿಕೇಟರ್ಸ್ ಆಗಲಿ, ಎಜುಕೇಷನ್ ಇಂಡಿಕೇಟರ್ಸ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಶಾಲೆ ಬಗ್ಗೆ ಆಗಲಿ, ಇವೆಲ್ಲ ಲೆಕ್ಕಾಚಾರ ನೋಡಿದ್ರೆ ಇನ್ ಮೋಸ್ಟ್ ಆಫ್ ದ ಪ್ಯಾರಾಮೀಟರ್ಸ್ ವಿ ಆರ್ ಮೋಸ್ಟ್ ಬ್ಯಾಕ್ವರ್ಡ್. ಆ ಕಾರಣದಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಇವತ್ತು, ವೈ ಡೋಂಟ್ ಯು ಹ್ಯಾವ್ ಅ ಸೆಷನ್ ಇನ್ ಗುಲ್ಬರ್ಗಾ? ಒಂದು ವಾರದ ಸೆಷನ್ ನೀವು ಮಾಡಿರಿ ಪ್ರತಿ ವರ್ಷ, ಯಾಕೆ ಮಾಡಬಾರ್ದು? ಇಲ್ಲ ವ್ಯವಸ್ಥೆ ಅಷ್ಟು ಇರಲಿಕ್ಕಿಲ್ಲ. ಬೆಳಗಾವಿಯಲ್ಲಿ ಪ್ರಾರಂಭದಲ್ಲಿ ವ್ಯವಸ್ಥೆ ಇತ್ತೇನು? KLE ಸೊಸೈಟಿಯಲ್ಲಿ ಕಂಡಕ್ಟ್ ಮಾಡಿದರು. ನಮ್ಮ ಸಂಸ್ಥೆ ಜಾಗ ಕೊಡ್ತೀವಿ ನಾವು, ಅಲ್ಲಿ ಮಾಡಿರಿ. ಮತ್ತು ನಿಮ್ಗೆ ಎಲ್ಲಿ ಅನುಕೂಲದ, ಯಾಕೆ ದೊಡ್ಡ ಪ್ರಮಾಣದ ಟೆಂಪ್ರರಿ ವ್ಯವಸ್ಥೆ ಮಾಡಿರಿ, ಯಾಕೆ ಮಾಡಬಾರ್ದು? ಈ ಭಾಗದ ಜನರು ಬಂದು ನಿಮಗೆ ಬೇಡಿಕೆಯನ್ನು ಇಡ್ತಾರೆ, ಈ ಭಾಗದ ಸಮಸ್ಯೆಗಳನ್ನು ಈ ಭಾಗದ ಶಾಸಕರು ಮಾತಾಡ್ತಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಯಾಕೆ ಮಾಡಬಾರ್ದು? ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರಿ, ಕ್ಯಾಬಿನೆಟ್ ಮೀಟಿಂಗ್ ಎದಕ್ಕೆ ಮಾಡ್ತೀರಿ? ಸದನ ಯಾಕೆ ಮಾಡಬಾರ್ದು? ಇಲ್ಲ ಹೇಳ್ತಾರೆ, ನಿಮ್ಮಲ್ಲಿ ಅಲ್ಲಿ ಹೋಟೆಲ್ ಅಷ್ಟು ಇಲ್ಲರಿ, ಚಲೋ ಒಳ್ಳೆ ಹೋಟೆಲ್ ಇಲ್ಲ. ಏನು ಎಲ್ಲ ಶಾಸಕರು ನಾವೇನು 5 ಸ್ಟಾರ್ ಹೋಟೆಲಲ್ಲೇ ಇರಬೇಕನ, ಅಥವಾ 3 ಸ್ಟಾರ್ ಹೋಟೆಲಲ್ಲೇ ಇರಬೇಕಾ? ಇದ್ದ ವ್ಯವಸ್ಥೆಯಲ್ಲೇ ಯಾಕೆ ಮಾಡಬಾರ್ದು ಅಂತ ನಾನು ಒತ್ತು ಕೊಟ್ಟು ಹೇಳ್ತೀನಿ. ಈಗ ಏನಾರೇ ಒಂದು ರೂರಲ್ ಏರಿಯಾಸಲ್ಲಿ ಏನಾರೇ ಸಮಸ್ಯೆ ಇತ್ತಂತಂದರೆ ಅದು ಶಾಸಕರಾಗಲಿ, ಮಂತ್ರಿಗಳಾಗಲಿ, ಸಚಿವರ IAS ಅಧಿಕಾರಿಗಳಾಗಲಿ ಏನು ಹೋಗ್ತೀವಾ? ಹೋಗಲ್ಲ. ಸೊ ವೈ ನಾಟ್ ಇನ್ ಗುಲ್ಬರ್ಗಾ? ನಾನು ಈ ಮಾತನ್ನು ಭಾಳ ಒತ್ತು ಕೊಟ್ಟು ನಾನು ಇವತ್ತು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು ರೂಲ್ 371J ನೇಮಕಾತಿಯಲ್ಲಿ ಸಾಕಷ್ಟು ಲೋಪದೋಷಗಳಿದ್ದು, ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ 1/1/2013ರಿಂದ ಆರ್ಟಿಕಲ್ 371J ಜಾರಿಗೆ ಬಂದರೂ ಕೂಡ 2015ರಲ್ಲಿ, 2016ರಲ್ಲಿ, 2019ರಲ್ಲಿ, 2020ರಲ್ಲಿ, 2022ರಲ್ಲಿ, 2023ರಲ್ಲಿ ಈ ನೇಮಕಾತಿಗೆ ಸಂಬಂಧಪಟ್ಟಂಥ ಅನೇಕ ರೂಲ್ಸ್ಗಳನ್ನು ಮಾಡಿದರು. ಸರ್, ನೇಮಕಾತಿ ಮಾಡುವಂಥ ಏನು ಏಜೆನ್ಸೀಸ್ ಅಥವಾ ಸರ್ಕಾರದ ಅಂಗಗಳನ್ನು ತಾವೇನು ಒಪ್ಪಿಸಿದ್ರಲ್ಲ, ಅಂದರೆ ಇವರೆಲ್ಲ ಇದನ್ನು ಅಪಾಯಿಂಟ್ಮೆಂಟ್ಸ್ ಮಾಡುವಂಥ ಒಂದು ಸಂಸ್ಥೆಗಳು, ಅದು KPSC ಇರಲಿ, KE ಆಗಿರಲಿ, ಅಥವಾ ಅನೇಕ ಬೇರೆ ಬೇರೆ ಸಂಘಟನೆ, KSP ಆಗಿರಲಿ, ಇವೆಲ್ಲ ಸಂಸ್ಥೆಗಳು ಮಾಡ್ತಾ ಇರೋದು ಕರ್ನಾಟಕದಲ್ಲೇ. ಬಟ್ ಈಚ್ ಒನ್ ಆಫ್ ದೆಮ್ ದೇ ಫಾಲೋ ಡಿಫ್ರೆಂಟ್ ರೂಲ್ಸ್. ದಿಸ್ ಇಸ್ ಅನ್ಫಾರ್ಚುನೇಟ್. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ
ಸರ್ಕಾರಕ್ಕೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ. ತಾವು ಪ್ರಿಯಾಂಕಾ ಖರ್ಗೆ ಅವರು ಕ್ಯಾಬಿನೆಟ್ ಸಬ್ ಕಮಿಟಿಯ ಅಧ್ಯಕ್ಷರಿದ್ದಾರೆ. ಕಮಿಟಿಯಲ್ಲಿ 7 ಜನ ಮಂತ್ರಿಗಳು, ಈ ಭಾಗದ 7 ಸಚಿವರೇನಿದ್ದಾರಲ್ಲ ಬೇರೆ ಬೇರೆ ಜಿಲ್ಲೆದು, ಆ ಸಚಿವರು ಆ ಕಮಿಟಿ ಸದಸ್ಯರಿದ್ದಾರೆ. ಆದರೆ ಈ ರೂಲ್ಸನ್ನು ಏನು ವ್ಯತ್ಯಾಸ ಆಗಿದೆ, ಐ ಅಪ್ರಿಷಿಯೇಟ್. ಮೊನ್ನೆ ನಾವು ಭಾಳ ಒತ್ತು ಕೊಟ್ಟು ಅಪಾಯಿಂಟ್ಮೆಂಟ್ಸಲ್ಲಿ ಒಂದೇ ಪಟ್ಟಿ ಆಗಬೇಕಂತ ನಾವು ಸುಮಾರು ದಿವಸದಿಂದ ಹೇಳ್ತಿದ್ವಿ. ಇತ್ತೀಚೆಗೆ ಮಾನ್ಯ ಪ್ರಿಯಾಂಕಾ ಅವರು ಒಂದೇ ಪಟ್ಟಿ ಮಾಡಬೇಕಂತ ಆದೇಶ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರಮೋಷನ್ಸ್ನಲ್ಲಿ ಕೂಡ ಒಂದೇ ಥರದ ರೂಲ್ಗಳಿರಬೇಕು ಅಂತಂತೂ ಕೂಡ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ. ಆದರೆ ಇನ್ನೂ ಅದು ಜಾರಿಗೆ ಬರ್ತಾ ಇಲ್ಲ. ಒಂದು 2 ಉದಾಹರಣೆ ಹೇಳಕ್ಕೆ ಇಚ್ಛೆಪಡ್ತೇನೆ. 2 ಎಕ್ಸಾಂಪಲ್ಸ್. ಸರ್, ಮೊನ್ನೆ ಸ್ಟೇಟ್ ಲೆವೆಲ್ ಅಪಾಯಿಂಟ್ಮೆಂಟ್ಸ್ ಆಯಿತು. ಗೆಸ್ಟ್ ಲೆಕ್ಚರರ್ಸ್ ಅಪಾಯಿಂಟ್ಮೆಂಟ್ ರಾಜ್ಯ ಮಟ್ಟದೇ ನಡೆಯುತ್ತೆ ಡಿಗ್ರಿ ಕಾಲೇಜಲ್ಲಿ. ಸ್ಕೂಲ್ಸ್ ಆದರೆ ವಿಭಾಗವಾರು ಅಥವಾ ಜಿಲ್ಲಾವಾರು ಇದು ಬೇರೆ. ಆ ಸ್ಟೇಟ್ ಲೆವೆಲ್ ಅಪಾಯಿಂಟ್ಮೆಂಟ್ ಗೆಸ್ಟ್ ಲೆಕ್ಚರರ್ಸ್ ಆದಲ್ಲಿ ಒಬ್ಬ ನಮ್ಮ ಭಾಗದ ವಿದ್ಯಾರ್ಥಿ, ಒಬ್ಬ ಕ್ಯಾಂಡಿಡೇಟ್, ಅವನು ಫಸ್ಟ್ ರ್ಯಾಂಕ್ ಬರ್ತಾನೆ. ನಂಬರ್ 1 ಅವಂದೇ. ಅವನು ಬಹುಶಃ ಹೊಸಪೇಟೆದವನೋ ಯಾರೋ ಇದ್ದಾರ. ಆದರೆ ಅವನಿಗೆ ಬೆಳಗಾವಿಗೆ ನಾ ಹೋಗ್ತೀನಿ ಅಂತ ಕೇಳಿದವ. ಅವನಿಗೆ ಬೆಳಗಾವಿ ಕೊಡಲಿಲ್ಲ. ಯಾಕಂತಾರೆ ನೀ ಕಲ್ಯಾಣ ಕರ್ನಾಟಕದಲ್ಲಿ ನೀ ಇಲ್ಲೇ ಹೋಗಂತ. ನಾನು ಈ ಎಕ್ಸಾಂಪಲ್ ಅಪಾಯಿಂಟ್ಮೆಂಟ್ಸಲ್ಲಿ ಪ್ರಮೋಷನ್ಲಿ ನಾನು ಒಂದು ಗಮನಕ್ಕೆ ತಮಗೂ ಗೊತ್ತಿದೆ, ನಾನು ಭಾಳ ಸರ್ತಿ ಉಲ್ಲೇಖ ಮಾಡಿದ್ದೀನಿ. ಈ SC/ST ರಿಸರ್ವೇಷನ್ ಯಾವ ರೀತಿ ಇದೆ, ದಿಸ್ ಈಸ್ ಆಲ್ಸೋ ಸಿಮಿಲರ್ ರಿಸರ್ವೇಷನ್. ಹಾಗರಗುಂಡಗಿ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡ ಚಂದ್ರಕಾಂತ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ರವಿವಾರ 28ರಂದು ಹಾಗರಗುಂಡಗಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ ಹಾಗೂ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಮಹಿಳೆಯರು ಕುಂಭಕಳಸದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಜರುಗಲಿದೆ. ಈ ಪುತ್ಥಳಿ ಅನಾವರಣ ಕಾರ್ಯದಲ್ಲಿ ಹಲವು ಶ್ರೀಗಳು, ಸರ್ಕಾರದ ಜನಪ್ರತಿನಿಧಿಗಳು ಸೇರಿದಂತೆ ಹಲವಾರು ಮುಖಂಡರು ಈ ಕಾರ್ಯದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮನವಿ ಮಾಡಿಕೊಂಡರು. ಅಂಬಿಗರ ಚೌಡಯ್ಯನ ಮೂರ್ತಿ ಅನಾವರಣ ಹಾಗರಗುಂಡಿಗೆಯಲ್ಲಿ ನೆರವೇರಲಿದೆ. ತಮ್ಮ ಮುಖಾಂತರ ಕೇಳ್ಕೋದೇನೆಂದರೆ, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶಾಂತಮಯಿ ಚೌಡಯ್ಯನವರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮದೇ ಗ್ರಾಮದ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೂ ಇನ್ನೂ ಅನೇಕ ನಮ್ಮ ಕೌಲ್ಗಾಯ್ಕೆ ಹಾಗೂ ಬಸವಪಟ್ಟಣ ಹಾಗೂ ತೊರಸನಹಳ್ಳಿ ಈ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಮ್ಮ ಮುಖಾಂತರ ಕೇಳ್ಕೋದೇನೆಂದರೆ, ನಮ್ಮ ಪ್ರತಾಪಾದ ಸರ್ಕಲ್ನಿರ್ತಕ್ಕಂಥ ಎಲ್ಲ 26 ಹಳ್ಳಿಗಳ ಮುಖಂಡರ ಜೊತೆಗೆ ಹಾಗೂ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸೈಮಲ ನೀಳ್ಬುಗಳವರು, ಲಚ್ಚಪ್ಪ ಜಮಾದಾರ್ ಅವರು, ರಮೇಶ್ ನಾಟಿಕರ್ ಅವರು, ಶಂಕು ಮೇಕೇರಿಯವರು ಹಾಗೂ ಎಲ್ಲ ಪಕ್ಷಾತೀತ ನಮ್ಮಲ್ಲಿ ಎಷ್ಟು ಪಕ್ಷಗಳಿವೆ, ಅಫ್ಜಲ್ಪುರ್ನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡಗಳು ಸೇರಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಿಪ್ಪಣ್ಣಪ್ಪ ಕಮಗ್ನೂರವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಬಾಬುರಾವ್ ಚಿನ್ಸನ್ಸೂರು ಅವರು ಹಾಗೂ ಪ್ರಮೋದ್ ಮಧುರಾಜ್ ಅವರು ಹಾಗೂ SK ಕಾಂತಾರವರು ನಮ್ಮದೇ ಗ್ರಾಮದವರು ಅವರು ಕೂಡ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅವರು, ಈ ಎಲ್ಲ ನಮ್ಮ KSRT ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ನಿತಿನ್ ಗುತ್ತೇದಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಮ್ಮಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಮುಖಂಡರುಗಳು ಹಾಗೂ ನಮ್ಮ ಪಕ್ಷದ ಎಲ್ಲ ಪಕ್ಷದ ಲೀಡರ್ಸ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲು ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇನೆ. ಏನೇನಿರುತ್ತೆ ಬೆಳಗ್ಗೆ ಮೆರವಣಿಗೆ? ಬೆಳಗ್ಗೆ ಮುಂಜಾನೆ ಗಂಗಾಸ್ಥಳ ಅಂದರೆ ಕಳಸಾರೋಹಣ ಇದೆ. ಆ ಕಳಸಾರೋಹಣವನ್ನು ಹೆಣ್ಣು ಮಕ್ಕಳ ಒಂದು ತುಂಬಿದ ಕೊಡದ ಮೆರವಣಿಗೆ ಮುಖಾಂತರವಾಗಿ ಪೂಜ್ಯರ ಮೆರವಣಿಗೆಯೊಂದಿಗೆ
ಪೂಜ್ಯರ ಭೀಷ್ಮಚೋಡಯ್ಯ ಹಾಗೂ ಶಿವಾನಂದ ಮಹಾಸ್ವಾಮಿಗಳ ಪೂಜ್ಯರ ಮೆರವಣಿಗೆಯೊಂದಿಗೆ ಎಲ್ಲ ನಮ್ಮ ಮಹಿಳೆಯರ ಜೊತೆಗೆ ಸೇರಿ ಧ್ವಜಾರೋಹಣವನ್ನು ಶಂಕು ಮೇಕೆಯರು ನೆರವೇರಿಸಿದ್ದಾರೆ. ಅದರ ಜೊತೆಗೆ ಧ್ವಜಾರೋಹಣವನ್ನು ಚೌಡಯ್ಯನ ಧ್ವಜಾರೋಹಣ ಇದೆ. ಆ ಧ್ವಜಾರೋಹಣವನ್ನು ಲಚ್ಚಪ್ಪ ಜಮದಾರವರು. ಸರ್ಕಾರ ನಿಷೇಧ ಹೇರಿದರೂ ಸಹ ಮೀನು ಮಾರಾಟಗಾರರು ಎಗ್ಗಲ್ಲದೆ ಕ್ಯಾಟ್ ಫಿಶ್ ಮಾರಾಟ ಮಾಡುತ್ತಿದ್ದಾರೆ ಎಂದು ದಲಿತ ಸೇನೆ ದಕ್ಷಿಣ ಅಧ್ಯಕ್ಷ ಸಮೀರ್ ಅವಂಟಿ ಆರೋಪಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿ ಎಗ್ಗಿಲ್ಲದೆ ವಿಷಕಾರಿ ಅಂಶವುಳ್ಳ ಕ್ಯಾಟ್ ಫಿಶ್ ಮಾರಾಟವಾಗ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಮೀನುಗಾರಿಕೆ ಅಧಿಕಾರಿಗಳು ಕ್ಯಾಟ್ ಫಿಶ್ ಮಾರಾಟ ಮಾಡುವ ಮೀನುಗಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಮೀರ್ ಅವಂಟಿ ಆಗ್ರಹಿಸಿದರು. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಸಹ ನೀಡಿದರು. ಈ ವಿಷಕಾರಿ ಮೀನು ತಿಂದರೆ ಹಲವಾರು ಕಾಯಿಲೆಗಳು ಬರುತ್ತಿವೆ. ಯೋಗ್ಯವಲ್ಲದ ಮೀನುಗಾರಿಯುವುದರಿಂದ ಈ ಕ್ಯಾಟ್ ಫಿಶ್ ಮೀನನ್ನು ಸರ್ಕಾರ ಬ್ಯಾನ್ ಮಾಡಿದೆ. ಈ ಮಾರಾಟಗಾರರು ತಮ್ಮ ಲಾಭಕ್ಕಾಗಿ ಈ ಮೀನನ್ನು ತಂದು ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅವರಿಗೆ ನಮಸ್ಕಾರ. ಎಲ್ಲ ಜನತೆಗೆ ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆತಕ್ಕಂಥ ಕ್ಯಾಟ್ ಫಿಶ್ ಅಂತೆ ಒಂದು ಮೀನು, ಇದಕ್ಕೆ ಮೀಸೆ ಮೀನು ಅಂತಾರೆ ಮತ್ತು ಮಾಂಗೂರು ಮೀನು ಅಂತ ಹೇಳ್ತಾರೆ. ಈ ಮೀನು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಕೆಲವೊಂದು ಹೋಟೆಲ್ ಹಾಗೂ ಧಾಬಾದಲ್ಲಿ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ. ಈ ಮೀನುವನ್ನು ಇಡೀ ಭಾರತ ದೇಶದಲ್ಲೇ ಬ್ಯಾನ್ ಆಗಿರ್ತಕ್ಕಂಥ ಒಂದು ಮೀನು. ಈ ಮೀನು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಬರ್ತಾ ಇದೆ. ಈ ಮೀನು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಯಾರು ತರ್ತಾ ಇದ್ದಾರಾ, ಇರೋದು ಹಿನ್ನೆಲೆ ಯಾರು, ಈ ಒಂದು ದೊಡ್ಡ ಮೀನು ಮಾಫಿಯಾ ಅಂತಕ್ಕಂಥ ಒಂದು ಹೇಳೋಕ್ಕೆ ತಪ್ಪಾಗಲ್ಲ. ಇದು ಯಾಕಪ್ಪ ಅಂದ್ರೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಮೀನು ಅಂದರೆ ತುಂಬ ಜನ ಮೀನು ಇಷ್ಟದಿಂದ ತಿಂತಾರೆ. ಆದರೆ ಇವತ್ತು ಮೀನು ತಿನ್ನತ್ರಪ್ಪ ಅಂದ್ರೆ ಇದು ಒಂದು ಕ್ಯಾಟ್ ಫಿಶ್ ಅಂದರೆ ಇದು ಒಂದು ರೋಗದ ಪರಿಸ್ಥಿತಿದಾಗ ಒಂದು ಮೀನು ಅದ. ಇದು ಒಂದು ಏನು ಚಿಕನ್ ವೇಸ್ಟೇಜ್ ಹಾಗೂ ನಾಲಿ ಗೊಜ್ಜಿನಲ್ಲಿ ಬೆಳತಕ್ಕಂಥ ಒಂದು ಮೀನು ಇದು. ಈ ಮೀನು ಬ್ಯಾನ್ ಆಗಿದೆ, ಆದರೂ ಸಹ ಮೀನುಗಾರಿಕೆ ಇವರು ಮಾರಾಟ ಮಾಡ್ತಾಯಿದ್ದಾರೆ. ಗುಲ್ಬರ್ಗ ಜಿಲ್ಲಾ ಆಡಳಿತ ಹಾಗೂ ಮೀನುಗಾರಿಕೆ ಇಲಾಖೆ ಎಲ್ಲಿದೆ ಅಂತ ಕೇಳುತ್ತೀನಿ ನಾನು. ಇವತ್ತು ಅತಿ ಬೇಗವಾಗಿ, ಅತಿ ಶೀಘ್ರದಲ್ಲಿ ಇದು ಯಾರು ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ಈ ಮೀನನ್ನು ಯಾರು ಮಾರಾಟ ಮಾಡ್ತಾಯಿದ್ದಾರೆ, ಯಾರು ಸಾಗಣೆ ಮಾಡ್ತಾಯಿದ್ದಾರೆ, ಇವರ ಮೇಲೆ ಕಾನೂನು ಕ್ರಮ ತಗೋಬೇಕು. ಇವ್ರ ಮೇಲೆ ದೂರು ದಾಖಲೆ ಮಾಡಿ ಇವರಿಗೆ ಖಂಡನೆ ಮಾಡೋಕ್ಕಾಗಿ ನಾವು ದಲಿತ ಸೇನೆ ಸಂಘಟನೆ ವತಿಯಿಂದ ಮುಂಬರುವ ದಿನಗಳಲ್ಲಿ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಶಿಕ್ಷೆ ಮಾಡಬೇಕು. ಹಾಗೂ ಇವರು ಅಕಸ್ಮಾತ್ ಏನಾದರೂ ಇವರು ಮುಂಬರುವ ದಿನಗಳಲ್ಲಿ ಇವ್ರಿಗೆ ಕಾನೂನು ಕ್ರಮ ತಗೊಂಡಿಲ್ಲ ಅಂದರೆ ದಲಿತ ಸೇನೆ ಸಂಘಟನೆ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಮೂಲೆಯಲ್ಲಿ ಒಂದು ಹೋರಾಟ ಮಾಡೋಕ್ಕಾಗಿ ನಾವು ಮುಂದೆ ಆಗಬೇಕಂತ ಈ ಮಾತನ್ನು ಹೇಳ್ತೀನಿ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿಗೆ 25 ವರ್ಷ ತುಂಬಿದ ಹಿನ್ನೆಲೆ ಬೆಳ್ಳಿ ಹಬ್ಬ ಆಚರಿಸಲಾಯಿತು. ಕಲಬುರಗಿ ನಗರದ ಪ್ರತಿಷ್ಠಿತ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿಗೆ 25 ವರ್ಷ ತುಂಬಿದೆ ಹಿನ್ನೆಲೆ ಇಂದು ನಗರದ ಹೊರವಲಯದಲ್ಲಿರುವ ಎಸ್ಬಿ ಕನ್ವರ್ಷನ್ ಹಾಲ್ನಲ್ಲಿ ಬೆಳ್ಳಿ ಹಬ್ಬ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಗಣ್ಯರು ದೀಪಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ಈಗ ಒಂದು ಚಿಕ್ಕ ವಿರಾಮ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ 25 ವರ್ಷ ಬೆಳ್ಳಿ ಹಬ್ಬ ಆಚರಣೆ. ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಖಂಡನೀಯ. ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಅಧ್ಯಕ್ಷ ಚನ್ನವೀರ್ ದಸ್ತಾಪುರ್. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಅನ್ಯ ಕೋಮಿನ ಯುವಕನನ್ನು ಮದುವೆಯಾಗಿದ್ದಕ್ಕೆ ಮನೆಗೆ ನುಗ್ಗಿ ತುಂಬಾ ಗರ್ಭಿಣಿ ಮಗಳನ್ನು ಬರ್ಬರವಾಗಿ ಕೊಲೆ ಮಾಡಿದ ತಂದೆಯ ನಡೆಯನ್ನು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷ ಚನ್ನವೀರ್ ದಸ್ತಾಪುರ್ ಖಂಡಿಸಿದರು. ಕಲಬುರಗಿ ನಗರದಲ್ಲಿ ಮಾತನಾಡಿ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷ ಚನ್ನವೀರ್ ದಸ್ತಾಪುರ್ ಅವರು ಹುಬ್ಬಳ್ಳಿಯಲ್ಲಿ ಯುವತಿಯೊಬ್ಬಳು ಪ್ರೀತಿಸಿ ಅನ್ಯ ಕೋವಿನ್ ಯುವಕನನ್ನು ಮದುವೆಯಾಗಿದ್ದಳು. ಇದನ್ನು ಸಹಿಸಿಕೊಳ್ಳಲಾಗದೆ ಯುವತಿಯ ತಂದೆ ಮರ್ಯಾದೆಗಾಗಿ ಗರ್ಭಿಣಿ ಮಗಳನ್ನೇ ಹತ್ಯೆ ಮಾಡಿದ್ದಾನೆ. ಇದು ಖಂಡನೀಯ. ದಲಿತ ಸಮುದಾಯದ ಮೇಲೆ ಇನ್ನೂ ದೌರ್ಜನ್ಯಗಳು ಆಗ್ತಾನೇ ಇವೆ. ಈ ದೌರ್ಜನ್ಯ ನಿಲ್ಲಬೇಕು. ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಜಾತಿ ವ್ಯವಸ್ಥೆಗೆ ಸರ್ಕಾರ ಕಡಿವಾಣ ಹೇಳಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಬಂಧುಗಳೇ, ಮೊನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ಇವತ್ತು ಒಂದು ದಲಿತ ಹುಡುಗನನ್ನು ಮೇಲ್ಜಾತಿ ಹುಡುಗಿ ಪ್ರೀತಿ ಮಾಡಿ ಸುಮಾರು 10 ವರ್ಷಗಳಿಂದ ಪ್ರೀತಿ ಮಾಡಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೋರ್ಟ್ ಮ್ಯಾರೇಜ್ ಆಗಿ ಒಂದು ಸಂಸಾರಿಕ ಮಾಡುತ್ತಾರೆ. ಆ ಸಂಸಾರಿಕ ಮಾಡಿ ಸುಮಾರು 7-8 ತಿಂಗಳು 9 ತಿಂಗಳು ಆದ ಬಳಿಕೆ 9 ತಿಂಗಳು ಗರ್ಭಿಣಿ ಆಗಿರ್ತಾಳೆ ಹೆಣ್ಣು ಮಗಳು. 9 ತಿಂಗಳ ಗರ್ಭಿಣಿ ಆದ ನಂತರ ಆ ಮೇಲ್ಜಾತಿಯವರು ಆ ಹುಡುಗಿಯನ್ನು ರಂಭಿಸಿ ಮನೆಗೆ ಕರೆದುಕೊಂಡು ಬಂದು ಏನಪ್ಪ ಅಂದ್ರೆ ಒಂದು ಒಳಗಡೆ ಗರ್ಭಕೋಶದಲ್ಲಿ ಇರ್ತಕ್ಕಂಥ ಮಗುವಿನ ಒಂದು ದೇಹದಲ್ಲಿ ಕೊಳ್ಳೆಯಿಂದ ಕೊಳ್ಳೆಯಿಂದ ಕಡಿದು ಜೀವ ತಗೊಂಬಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನಪ್ಪ ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಸತತವಾಗಿ ಹಿಂದಿನ ಕಾಲದಲ್ಲಿಂದನೂ ದಲಿತರ ಮೇಲೆ ಮೇಲ್ಜಾತಿಯವರು ದೌರ್ಜನ್ಯ ಮಾಡ್ಕೋತಾನೆ ಬರ್ತಾ ಇದ್ದಾರೆ. ಹಿಂದಕ್ಕಿನ ಕಾಲದಲ್ಲಿ ಓಪನ್ ಆಗಿ ದೌರ್ಜನ್ಯ ಮಾಡ್ತಾ ಇದ್ದರು. ಈಗ ಮುಂದೇನಪ್ಪ ಅಂದರೆ ದಲಿತರು ಅಲ್ಲಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಪಾಲಿಟಿಕ್ಸಲ್ಲಿ ಬೆಳೀತಾ ಇದ್ದಾರೆ ಅಂತೇಳಿ ಗುಪ್ತವಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾಕಪ್ಪ ಅಂದರೆ ನೋಡ್ತಾ ಇದ್ದೀರಿ ನೀವು, ದಲಿತರ ಮ್ಯಾಗ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ದೌರ್ಜನ್ಯಗಳು ನಡೀತಾ ಇದ್ದಾವೆ. ಆ ದೌರ್ಜನ್ಯಗಳನ್ನು ನಿಲ್ಲಿಸಬೇಕು. ನೀವು ಏನು ಒಂದು ಕೊಯ್ತಿ ಚಾಕುದಿಂದ ಏನು ನಮ್ಮ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಿ. ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಕ್ಕಳು. ನಾವು ಪೆನ್ನಿನಿಂದ ನಿಮಗೆ ಕಾನೂನು ಕ್ರಮವಾಗಿ ನಿಮಗೆ ಗಲ್ಲು ಶಿಕ್ಷೆ ಕೊಡುವಂಥ ಕೆಲಸ, ಸಜಾ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಈಗ ಮೊನ್ನೆ ನಡೀತಕ್ಕಂಥ ಒಂದು ಹುಬ್ಬಳ್ಳಿಯಲ್ಲಿ ಏನಪ್ಪ ಅಂದರೆ ಈ ಘಟನೆ ನಡೆದಿರ್ತಕ್ಕಂಥ ಘಟನೆಗೆ ತಾವು ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿರಿ. ಅವ್ರಿಗೆ ಜೈಲಿಗೆ ಕಳಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಬೇಲ್ ಆಗಬಾರ್ದು, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲಾಂದರೆ ಸಜಾ ಆಗುವಂಥ ಕೆಲಸ ಮಾಡಬೇಕು. ಬಂಧುಗಳೇ, ಅದೇ ರೀತಿ ಹೇಳಬೇಕಂದ್ರೆ ಇವತ್ತಿನ ದಿನಗಳಲ್ಲಿ ದಲಿತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಇವತ್ತು ಅನ್ಯಾಯ ಆಗಿದೆ ಅಂತೇಳಿ ಒಂದು ಅನ್ಯಾಯವಾದರೆ ನಮಗೆ ಸಾರ್ವಜನಿಕ ರಕ್ಷಣೆ ಕೊಡುವಂಥ ಏನಿದೆ ಅಂದರೆ ಪೊಲೀಸ್ ಸ್ಟೇಷನ್ ಇದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FR ಮಾಡಿ ನಮಗೆ ಅನ್ಯಾಯ ಆಗಿದೆ ಅಂದರೆ ಕರ್ಣೇಶ್ವರ್ ನಗರದ ಜೈ ಹನುಮಾನ್ ಮಂದಿರದ ವರದಂತಿ ಮಹೋತ್ಸವ ಅಂಗವಾಗಿ ಆಕ್ಸಿಲೈಫ್ ಆಸ್ಪತ್ರೆ ವತಿಯಿಂದ 28ರಂದು ಗರ್ಭಿಣಿ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆ ಮುಖ್ಯಸ್ಥ ಪ್ರಿಯಾ ತಿಳಿಸಿದ್ದಾರೆ. ನಾವು ನಮ್ಮ ಆಸ್ಪತ್ರೆ ಕಡೆಯಿಂದ ಕರುಣೇಶ್ವರ ನಗರದಲ್ಲಿ ಜೈವೀರ್ ಹನುಮಾನ್ ಮಂದಿರ ದೇವಸ್ಥಾನದ 26ನೇ ವರದಂತಿ ಮಹೋತ್ಸವ 2025ರಂದು 28 ಡಿಸೆಂಬರ್ 2025 ಅಂತೂ ಒಂದು ಉಚಿತ ಆರೋಗ್ಯ ಶಿಬಿರ ಇಟ್ಕೊಂಡಿದ್ದೀವಿ. ಅದರಲ್ಲಿ ಫ್ರೀ ಹೆಲ್ತ್ ಚೆಕಪ್ ಇರುತ್ತೆ. ನಮ್ಮ ಪ್ರೆಗ್ನೆಂಟ್ ಲೇಡೀಸ್ಗೆ, ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಇರೋರಿಗೆ, ಆಮೇಲೆ ಫ್ರೀ ಫಿಸಿಷಿಯನ್ ವೆಲ್ನೆಸ್ ಚೆಕಪ್ ಇರುತ್ತೆ. ಅದರಲ್ಲಿ ಲ್ಯಾಬ್ ಟೆಸ್ಟು, ಡಯಾಬಿಟಿಕ್ ಚೆಕಪ್ ಫ್ರೀ ಮಾಡಿರ್ತೀವಿ.
BMD ಟೆಸ್ಟ್ ಫ್ರೀ ಮಾಡ್ತೀವಿ. ಆಮೇಲೆ ಫ್ರೀ ಡಿಸ್ಪೆನ್ಸ್ ಆಫ್ ಮೆಡಿಸಿನ್ಸ್ ಫಾರ್ ಶುಗರ್ ಆ್ಯಂಡ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್. ಒಂದು ನಿಮಿಷ. ಈ ಶಿಬಿರ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ನಮ್ಮ ಕ್ಯಾಂಪ್ 10 to 2 10 ಗಂಟೆಯಿಂದ 2 ಗಂಟೆವರೆಗೂ ನಾವು ಅವೈಲೇಬಲ್ ಇರ್ತೀವಿ. ನಮ್ಮ ಸರ್ವಿಸಸ್ ಅವೈಲೇಬಲ್ ಇರುತ್ತೆ. ನಮ್ಮ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ. ಅಲ್ಲಿ ಗೈನಕಾಲಜಿಸ್ಟು, ಫಿಸಿಷಿಯನು, ಡಯಾಬಿಟಾಲಜಿಸ್ಟು, ಸರ್ಜನ್ 4 ಜನ ಇರ್ತಾರೆ. ದಯಮಾಡಿ ಎಲ್ಲರೂ ಬಂದು ನಮ್ಮ ಸರ್ವಿಸಸನ್ನು ತಗೊಳ್ಳಿ ಅಂತ ಎಲ್ಲರಿಗೆ ವಿನಂತಿ. ಥ್ಯಾಂಕ್ ಯು. मेरा नाम डॉक्टर अनमोल मोदी है. मैं एग्जीक्यूटिव डायरेक्टर हूँ ऑक्सलाइफ हॉस्पिटल का. तो हम लोगों ने श्री जय वीर हनुमान देवस्थान के साथ मिलकर एक फ्री कैंप ऑर्गेनाइज़ किया है. इस फ्री कैंप में हम लोग प्रेग्नेंट पेशेंट और डायबिटीज़ पेशेंट यानी शुगर पेशेंट्स का फ्री जांच करेंगे. उसके साथ में हम लोग इस कैंप में आने वाले सारे पेशेंट्स के लिए फ्री दवाई उपलब्ध करेंगे. और जो उस कैंप में जो भी पेशेंट आएंगे उसमें हम लोग पेशेंट्स का सारे टेस्ट में मैक्सिमम डिस्काउंट करेंगे. और जो पेशेंट्स अफोर्डेबल नहीं हैं उनको हम लोग टेस्ट फ्री में भी कर देंगे. तो हमारी यही आप सबसे रिक्वेस्ट है कि आप सब लोग इस कैंप में आएँ और ज़्यादा से ज़्यादा इस कैंप का फ़ायदा उठाएं. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.